ಇನ್ಫೋ ಬೆಳಗಾಂಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಇಂದು ನಗರದಲ್ಲಿ ಆಟೋ ರಿಕ್ಷಾ ಬಂದ್, ಸಾರ್ವಜನಿಕರ ಪರದಾಟ. ರಫ್ತು ಆಮದಕ್ಕೆ ಮರ್ಮಗೋವಾ ಪೋರ್ಟ್ ಟ್ರಸ್ಟ್ ಸಹಾಯ ಪಡೆಯಲು ಕೈಗಾರಿಕೋದ್ಯಮಿಗಳಿಗೆ ಕರೆ. ಖಾದರ್ವಾಡಿ ಡ್ಯಾಂ ತುಂಬಿ ಪೀರನ್ವಾಡಿ ನಾಳದಿಂದ ಹರಿದು ಬಂದ ನೀರು, ಖಾನಾಪುರ ರಸ್ತೆ ಮಾರ್ಗ ಎಲ್ಲ ಬಂದ್. ವೀಣಾ ಮಲಿಕ್ ನಟಿಸಿದ ಸಿಲ್ಕ್ ಸಿನಿಮಾ ಪ್ರದರ್ಶನಕ್ಕೆ ಶ್ರೀರಾಮ ಸೇನೆ ಕಾರ್ಯಕರ್ತರಿಂದ ಅಡ್ಡಿ. ಜಮ್ಮು ಕಾಶ್ಮೀರದಲ್ಲಿ ಯೋಧನ ಸಾವು. ವಾರ್ತೆಗಳ ವಿವರ. ಜಿಲ್ಲಾಧಿಕಾರಿಗಳು ಆಟೋಗಳಿಗೆ ಕಡ್ಡಾಯವಾಗಿ ಮೀಟರ್ ಅಳವಡಿಸಲು ಮತ್ತಷ್ಟು ಕಾಲಾವಕಾಶ ನೀಡುವಂತೆ ಒತ್ತಾಯಿಸಿ ಆಟೋ ಚಾಲಕರು ಇಂದು ಆಟೋ ಸಂಚಾರ ಸ್ಥಗಿತಗೊಳಿಸಿದರು. ಆಗಸ್ಟ್ 1ರಿಂದ ಜಾರಿಗೊಳಿಸುವಂತೆ ಆಟೋ ಚಾಲಕರಿಗೆ ಜಿಲ್ಲಾ ಆಡಳಿತ ಸೂಚನೆ ಮೇರೆಗೆ ಸಾರಿಗೆ ಇಲಾಖೆ ಮತ್ತು ಸಂಚಾರಿ ಪೊಲೀಸರು ಗುರುವಾರ ಬೆಳಗ್ಗೆ ಮೀಟರ್ ಅಳವಡಿಸದ ಆಟೋಗಳಿಗೆ ದಂಡ ಪೂರೈಸುವ ಕಾರ್ಯಾಚರಣೆ ಪ್ರಾರಂಭಿಸಿದಾಗ ಆಟೋ ಚಾಲಕರಿಂದ ತೀವ್ರ ಪ್ರತಿರೋಧ ವ್ಯಕ್ತವಾಯಿತು. ತಕ್ಷಣ ಆಟೋ ಮಾಲೀಕರು ಮತ್ತು ಚಾಲಕರು ವಿವಿಧ ಸಂಘಟನೆ ನೇತೃತ್ವದಲ್ಲಿ ಸಾವಿರಾರು ಆಟೋ ಚಾಲಕರು ಆಟೋ ಬಂದ್ ಘೋಷಿಸಿ ಬೃಹತ್ ಪ್ರದರ್ಶನ ನಡೆಸಿದರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಡೆಸಿ ಪ್ರತಿಭಟನೆ ತೀವ್ರ ವ್ಯಕ್ತವಾಗುವುದನ್ನು ಗಮನಿಸಿದ ಸ್ಥಳಕ್ಕಾಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಚಂದ್ರಗುಪ್ತ ಎಲ್ಲರನ್ನು ಮನವೊಲಿಸುವ ಕೆಲಸ ಮಾಡಿ ಪ್ರತಿಭಟನೆ ಹಿಂದಕ್ಕೆ ಪಡೆಯುವಂತೆ ಮನವಿ ಮಾಡಿದರು. ಅದಕ್ಕೊಪ್ಪದ ಚಾಲಕರು ಇಲ್ಲೇ ಜಿಲ್ಲಾಧಿಕಾರಿಗಳು ಆಗಮಿಸಬೇಕು, ಅಲ್ಲಿಯವರೆಗೆ ನಾವು ಪ್ರತಿಭಟನೆ ಹಿಂದಕ್ಕೆ ಪಡೆಯುವುದಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು. ಆದರೆ ಕೊನೆಗಳಿಗೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಮನವಿಗೆ ಸ್ಪಂದಿಸಿದರು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಆದರೂ ಇಂದು ಸಹ ಆಟೋ ರಿಕ್ಷಾಗಳು ರಸ್ತೆಗೆ ಇಳಿಯಲಿಲ್ಲ. ನಮಗೆ ಮೀಟರ್ ಅಳವಡಿಸಲು ಇನ್ನೂ ಕಾಲಾವಕಾಶ ಬೇಕು ಎಂದು ಚರ್ಚಿಸಲಾಗುವುದು, ಇಲ್ಲದಿದ್ದರೆ ಬೇಡಿಕೆ ಈಡೇರುವವರೆಗೆ ಅನಿರ್ದಿಷ್ಟ ಕಾಲ ಆಟೋ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಸಲಾಗುವುದು ಎಂದರು. ಆಟೋ ಚಾಲಕರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಂದು ಸಭೆ ನಡೆಸುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಗ್ರಹಿಸಿದರು. ಆದರೆ ಜಿಲ್ಲಾಧಿಕಾರಿಗಳು ಸಭೆಗೆ ಬಾರದೆ ಆಟೋ ಚಾಲಕರಿಗೆ ಮತ್ತಷ್ಟು ಆಕ್ರೋಶಗೊಂಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆಟೋ ರಿಕ್ಷಾ ರಸ್ತೆಗೆ ಬರುವುದಿಲ್ಲ ಎಂದರು. ನಂತರ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರನ್ನು ಮನವೊಲಿಸಿ ಸಭೆ ಪ್ರಾರಂಭಿಸಿದರು. ಸಭೆಯಲ್ಲಿ ನಮಗೆ ಇನ್ನು 4-5 ತಿಂಗಳು ಕಾಲಾವಕಾಶ ಕೋರಿದರು. ಅದಕ್ಕೆ ಒಪ್ಪದ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಮೀಟರ್ ಅಳವಡಿಸಲಾಗಿದ್ದು ಅವುಗಳ ಮೂಲಕ ರಿಕ್ಷಾಗಳು ರಸ್ತೆಗೆ ಬರಲಿ ಎಂದರು. ಬೆಳಗಾವಿ ಜಿಲ್ಲೆಯ ಕೈಗಾರಿಕೋದ್ಯಮಿಗಳು ತಮ್ಮ ಉತ್ಪನ್ನಗಳನ್ನು ಹೊರ ರಾಷ್ಟ್ರಕ್ಕೆ ರಫ್ತು ಹಾಗೂ ಆಮದು ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಮರ್ಮಗೋವಾ ಪೋರ್ಟ್ ಟ್ರಸ್ಟ್ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವುದೆಂದು ಟ್ರಸ್ಟ್ ಅಧ್ಯಕ್ಷರಾದ ಪಿ ಮಾರಾ ಪಾಂಡಿಯನ್ ಇಂದಿಲ್ಲಿ ಹೇಳಿದರು. ಜಿಲ್ಲಾ ಆಡಳಿತದ ವತಿಯಿಂದ ಕೈಗಾರಿಕೋದ್ಯಮಿಗಳ ರಫ್ತು ಮತ್ತು ಆಮದು ಕುರಿತು ಏರ್ಪಡಿಸಲಾಗಿದ್ದ ಸಮಾಲೋಚನಾ ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು, ಮರ್ಮಗೋವಾ ಪೋರ್ಟ್ ಟ್ರಸ್ಟ್ ಯಾವುದೇ ಲಾಭವನ್ನು ಬಯಸದೆ ಕೈಗಾರಿಕೋದ್ಯಮಿಗಳ ಉತ್ಪನ್ನವನ್ನು ಹೆಚ್ಚಿಸಲು ಬದ್ಧವಾಗಿದ್ದು ಈ ಜಿಲ್ಲೆಯ ಉದ್ಯಮಿದಾರರು ಟ್ರಸ್ಟ್ನ ಪ್ರಯೋಜನ ಪಡೆಯಬೇಕೆಂದು ಹೇಳಿದರು. ಜಿಲ್ಲಾ ಆಡಳಿತದ ಭೂಮಿ ನೀಡಿದರೆ ಟ್ರಸ್ಟ್ ವತಿಯಿಂದ ಡ್ರೈ ಪೋರ್ಟ್ ಒಂದನ್ನು ಬೆಳಗಾವಿಯಲ್ಲಿ ಸ್ಥಾಪಿಸಲಾಗುವುದು. ಇದರಲ್ಲಿ ಈ ಭಾಗದಲ್ಲಿ ಆಗುವ ಕೈಗಾರಿಕಾ ಉತ್ಪನ್ನಗಳನ್ನು ಸಂಗ್ರಹಿಸಿ ಪೋರ್ಟ್ಗೆ ಸಾಗಾಣಿಕೆ ಮಾಡಲು ಅನುಕೂಲವಾಗುವುದು ಹಾಗೂ ಕೈಗಾರಿಕೋದ್ಯಮಿಗಳು ಆಮದು ಕುರಿತು ಕಾನೂನು ತಿಳುವಳಿಕೆಗೆ ಹಾಗೂ ಇತರೆ ಮಾಹಿತಿಯನ್ನು ಒದಗಿಸಲು ಸಾಧ್ಯವಾಗುವುದೆಂದು ಹೇಳಿದರು. ರೈಲ್ವೆ ಸಚಿವಾಲಯವು ಪೋರ್ಟ್ವರೆಗೆ ಈಗ ಜೋಡಿಹಳ್ಳಿ ಸಂಚಾರ ವ್ಯವಸ್ಥೆ ಮಾಡುತ್ತಿರುವುದರಿಂದ ಈ ಪೋರ್ಟ್ನಿಂದ ಆಮದು ಮತ್ತು ರಫ್ತು ವ್ಯವಹಾರಕ್ಕೆ ಹೆಚ್ಚಿನ ಬಲ ಬಂದಂತಾಗುತ್ತದೆ. ಬೆಳಗಾವಿ ಹಾಗೂ ಅದರ ಅಕ್ಕಪಕ್ಕದ ಜಿಲ್ಲೆಗಳ ಉದ್ಯಮಿದಾರರು ಇದರ ಸೌಲಭ್ಯ ಪಡೆಯಬಹುದಾಗಿದೆ. ಜಿಲ್ಲೆಯಲ್ಲಿ ಕೆಲವು ಅಸಂಘಟಿತ ರಫ್ತುದಾರರು ಇದ್ದು ಇವರಿಗೆ ಸೂಕ್ತ ತಿಳುವಳಿಕೆ ಕೊರತೆ ಇದೆ. ಇಂತಹ ಉದ್ಯಮಿದಾರರಿಗೆ ಸೂಕ್ತ ತಿಳುವಳಿಕೆ ನೀಡಿ ಅವರ ಉತ್ಪನ್ನಗಳನ್ನು ರಫ್ತು ಮಾಡಲು ಎಲ್ಲ ಸೌಲಭ್ಯಗಳನ್ನು ಟ್ರಸ್ಟ್ ವತಿಯಿಂದ ಒದಗಿಸಲಾಗುವುದು. ಬೆಳಗಾವಿ ಜಿಲ್ಲೆ ಔದ್ಯೋಗಿಕವಾಗಿ ಪ್ರಮುಖ ಸ್ಥಾನದಲ್ಲಿದೆ. ಇಲ್ಲಿ ಉದ್ಯಮ ಹಾಗೂ ತರಕಾರಿ ಹೆಚ್ಚಾಗಿ ಬೆಳೆಯುತ್ತಿದ್ದು ಇಂತಹ ವಸ್ತುಗಳು ಹಾಳಾಗದಂತೆ ನಿಗದಿತ ಅವಧಿಯಲ್ಲಿರುವ ರಫ್ತು ಮಾಡಲು ಸಹಾಯ ಮರ್ಮಗೋವಾ ಪೋರ್ಟ್ ಟ್ರಸ್ಟ್ ನಲ್ಲಿ ಸೂಕ್ತ ವ್ಯವಸ್ಥೆ ಇದೆ ಎಂದು ಅವರು ಹೇಳಿದರು. ಮರ್ಮಗೋವಾ ಪೋರ್ಟ್ ಟ್ರಸ್ಟ್ ಉದ್ಯಮಿದಾರ ಮನೆ ಬಾಗಿಲಿಗೆ ಬಂದು ತನ್ನ ಸೇವೆಯನ್ನು ನೀಡಲು ಸಿದ್ಧವಿದ್ದು ಈ ಟ್ರಸ್ಟ್ನ ಉಪಯೋಗ ಪಡೆದುಕೊಂಡು ತಮ್ಮ ಆರ್ಥಿಕ ಶಕ್ತಿಯನ್ನು ಬಲಪಡಿಸಿಕೊಳ್ಳಬಹುದಾಗಿದೆ ಎಂದು ಉದ್ಯಮಿದಾರರಿಗೆ ಮನವಿ ಮಾಡಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಎನ್ ಜಯರಾಮ್ ಅವರು ಜಿಲ್ಲೆಯಲ್ಲಿನ ಕೈಗಾರಿಕೆಗಳ ಚಿತ್ರಣದ ವಿವರ ನೀಡಿ ಇಲ್ಲಿ ರಫ್ತು ಮಾಡುವ ಅನೇಕ ಉತ್ಪನ್ನಗಳನ್ನು ಕುರಿತು ಮಾಹಿತಿ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ದೀಪಾ ಚೋಳನ್ ಸೇರಿದಂತೆ ಜಿಲ್ಲೆಯ ಉದ್ಯಮಿದಾರರು ಭಾಗವಹಿಸಿ ಚರ್ಚೆಯಲ್ಲಿ ಪಾಲ್ಗೊಂಡರು. ಕಳೆದ 15 ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಖಾದರ್ವಾಡಿ ಡ್ಯಾಂ ತುಂಬಿ ಪೀರನ್ವಾಡಿ ನಾಳದಿಂದ ಹರಿದು ಬಂದ ನೀರಿನಿಂದ ಖಾನಾಪುರ ರಸ್ತೆ ಮಾರ್ಗ ಎಲ್ಲ ಬಂದ್ ಆಗಿವೆ. ರಸ್ತೆ ತುಂಬೆಲ್ಲ ನೀರು ತುಂಬಿದ್ದರಿಂದ ವಾಹನ ಚಾಲಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಾಗುತ್ತಿದ್ದಾರೆ. ಇಲ್ಲಿ ರಸ್ತೆ ಯಾವುದು ನಾಲೆ ಯಾವುದು ಅನ್ನುವಂತಾಗಿದೆ.
ಪಿರನವಾಡಿ ಗ್ರಾಮದ ಹತ್ತಿರ ಒಂದು ಧರನ್ ಅಂತ ಹಳ್ಳಿ ಇದೆ. ಧರನ್ ಹಳ್ಳಿಯಲ್ಲಿ ಡ್ಯಾಮ್ ಒಂದು ಫುಲ್ಲಾಗಿ ತುಂಬಿ ಡ್ಯಾಮ್ನಿಂದ ನೀರು ಓವರ್ಫ್ಲೋ ಆಗಿ ಬರ್ತಾ ಇದೆ. ಡ್ಯಾಮ್ ನಾಲ ಇತ್ತು, ಡ್ಯಾಮ್ ನಾಲ 6 ಮೀಟರ್ ಇತ್ತು, ಇವಾಗ ಅದು 2 ಮೀಟರ್ ಆಗಿದೆ. ಯಾವುದೇ ಸರ್ಕಾರಿ ಅಧಿಕಾರಿ ಆಗಲಿ ಯಾರೇ ಆಗಲಿ ಅದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋತಾ ಇಲ್ಲ. ಎಲ್ಲರೂ ಸರ್ಕಾರಿ ಅಧಿಕಾರಿ ಆರಾಮಾಗಿ ತಮ್ಮ ರೆಸ್ಟ್ ತಗೊಂಡು ಆರಾಮಾಗಿ AC ರೂಮ್ನಲ್ಲಿ ಮಲ್ಕೊಂಡಿದ್ದಾರೆ. ಒಟ್ಟು ಯಾರು ಯಾವುದೇ ಸರ್ಕಾರ ಇಷ್ಟೆಲ್ಲ ಆದರೂ ಭೀ ಯಾವುದೇ ಸರ್ಕಾರಿ ಅಧಿಕಾರಿ ಇಲ್ಲಿ ಯಾರೂ ಹಾಜರಾಗಿಲ್ಲ. ಯಾವುದೇ MLA ಬಂದಿಲ್ಲ, ಯಾವ MP ಬಂದಿಲ್ಲ. MP MLA ಹಾಗೂ DC ಸಾಹೇಬರು ಎಲ್ಲರೂ ದುರ್ಲಕ್ಷ್ಯ ಮಾಡಿದ್ದಾರೆ. ದಯವಿಟ್ಟು ಇದನ್ನು ನೋಡಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಡ್ಬೇಕಂತ ನಾನು ಕೋರ್ತೇನೆ. ಹಾಗೂ ಕಮ್ಮಿ ಇವಾಗ 8 ರಿಂದ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಇದೆಲ್ಲ ಗ್ರಾಮದ ಹುಡುಗರು ಉದ್ದಂಬಾಗ್ ಪೊಲೀಸ್ ಸ್ಟೇಷನ್ ಅವರ ಸಹಾಯದಿಂದ ಈ ಟ್ರಾಫಿಕ್ ಅನ್ನ ಗ್ರಾಮಸ್ಥರು ಹಾಗೂ ಪೊಲೀಸ್ ಅಧಿಕಾರಿಗಳು ಇದನ್ನ ಕ್ಲಿಯರ್ ಮಾಡಿಕೊಡ್ತಾ ಇದ್ದೇವೆ. ಇದ್ರ ಮುಂದೆ ಈಗಾದರೆ ನಾವು ಇದರ ಬಗ್ಗೆ ಏನಾರ ಕ್ರಮ ತಗೋಬೇಕು. ಇದ್ರ ಮುಂದೆ ಈಗಾದರೆ ಇದು ಭಾಳ ನಮಗೆ ಬೇಸರವಾದ ಇದನ್ನಾಗುತ್ತದೆ. ಹಾಗೆ ಊರಿನಲ್ಲಿ ಪೂರ ನೀರು ತುಂಬಿದೆ. ಪಿರನವಾಡಿ ಗ್ರಾಮದಲ್ಲೂ ಮನೆಯಲ್ಲಿ ನೀರು ಹೋಗ್ತಿದೆ, ಗಟ್ರ್ ಬ್ಲಾಕ್ ಆಗಿದ್ದಾವೆ. ಎಲ್ಲ ಗಟ್ರ ಔಟ್ಲೆಟ್ ಯಾವುದೂ ಹೋಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಯಾರಾದರೂ ಕ್ರಮ ತಗೊಳ್ಳಿ. ಇದ್ರ ಬಗ್ಗೆ ಆದಷ್ಟು ಬೇಗ ಇದರ ಪರಿಹಾರವನ್ನು ಕೊಡಬೇಕೆಂದು ನಾನು ಕೋರುತ್ತಿದ್ದೇನೆ. ಇದು ನೋಡಿ, ಇದೆಲ್ಲ ಖಾದರ್ವಾಡಿ ಡ್ಯಾಮ್ನಿಂದ ಬರ್ತಾ ಇದ್ದೋ ನೀರು. ನಾಲಾ ಬ್ಲಾಕ್ ಆಗಿ 2 ಮೀಟರ್ ಇರೋದ ಕಾರಣ ಇದು ಎಲ್ಲ ಬ್ಲಾಕ್ ಆಗಿ ನೀರು ಬರ್ತಾ ಇದೆ. ಹಾಗೆ ಇದು ಈ ಸೈಡ್ ಹೋಗಿ ಮತ್ತೆ ನಾಲಕ್ಕೆ ಹೋಗಿ ಕೊಡ್ತದೆ. ಆದರೆ ಮತ್ತೆ ನಾಲಾ ಸುತ್ತ ಬ್ಲಾಕ್ ಆಗಿದೆ. ಒಟ್ಟೆ ನೀರು ಹೋಗಿ ರೋಡ್ ಮೇಲೆ ಕಮ್ಮಿ ಒಂದು 5 ಫುಟ್ ರೋಡ್ ಮೇಲೆ ನೀರು ನಿಂತಿದೆ. ಇದಕ್ಕೆ ಎಲ್ಲರೂ ತ್ರಾಸ ತಗೋದ ಕಾರಣ ಆಗಿದೆ. ಇಲ್ಲಿ ಬೇಸಾಯ ಮಾಡುವಂಥ ಭತ್ತ ಎಲ್ಲ ನಾಶ ಆಗಿ ಹೋಗಿದೆ. ಎಲ್ಲ ಕೃಷಿ ರೈತರು ಎಲ್ಲರೂ ಈ ಸಲ ಲಾಸ್ನಾಗಿದ್ದಾರೆ. ಸೊ ದಯವಿಟ್ಟು ಇದರ ಬಗ್ಗೆ ಯಾವುದಾದ್ರೂ ಒಂದು ಕ್ರಮ तಗೊಂಡು ಬೇಗನೆ ಪರಿಹಾರವನ್ನು ಹುಡುಕಿ ಕೊಡಬೇಕೆಂದು ಕೋರುತ್ತೇನೆ. जोरदार पावसाच्या या जोरामुळे आज नॅशनल हायवे हे एकच गोव्याला जाणारा इथला मार्ग आहे हे पूर्णपणे विस्कळीत झालेलं आहे. आणि असं 10 वर्षाच्या मागे ही परिस्थिती झालेली होती. तर आज भरपूर इथे पावसामुळे सगळं जनजीवन विस्कळीत झालेलं आहे आणि जायला वाट पूर्णपणे बंद झालेला आहे. तरी तहसीलदार साहेबांना आणि आमच्या ह्या भागातले उस्तुवारी आणि आमच्या खासदार असतील किंवा आमदारांना माझा एकच विनंती आहे की जास्तीत जास्त रस्त्याचं डेव्हलप करून रुंदीकरणाने परत ब्रिज काय आहे ते लहान सगळे जवळजवळ 25 वर्षाच्या मागची ब्रिज आहेत ती जरा उंच करून पूर्णपणे हे समस्या कायमचं मोकळी करावं असं मी या चॅनलद्वारे विनंती करतो. ಪಿರನ್ವಾಡಿ ಮಾರ್ಗವಾಗಿ ಖಾನಾಪುರ ಕಾರವಾರ ಗೋವಾ ಮಾರ್ಗ ರಸ್ತೆಗಳು ಬಂದ್ ಆದ ಕಾರಣ ಹತ್ತಿರದ ಎಳ್ಳೂರು ಗ್ರಾಮದ ರಸ್ತೆ ಮಾರ್ಗವಾಗಿ ವಾಹನ ಚಲಿಸುತ್ತಿವೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ವಾಹನ ಚಾಲಕರು ತಮ್ಮ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಇದು ಜಿಲ್ಲಾಧಿಕಾರಿಗಳಿಗೆ ಕಣ್ಣಿಗೆ ಕಾಣುತ್ತಿಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಾಕಿಸ್ತಾನ ಮೂಲದ ನಟಿ ಬ್ಯೂಟಿ ಕ್ವೀನ್ ವೀನಾ ಮಲಿಕ್ ನಟಿಸಿದ ಸಿಲ್ಕ್ ಸಿನಿಮಾ ನಗರದ ಸಂತೋಷ್ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗಬೇಕಾಗಿತ್ತು. ಆದರೆ ಸ್ಥಳಕ್ಕೆ ದಿಢೀರನೆ ಆಗಮಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರದರ್ಶನಕ್ಕೆ ಅಡ್ಡಿ ಉಂಟು ಮಾಡಿದರು. ಇಂದು ಸಿಲ್ಕ್ ಸಿನಿಮಾ ರಾಜ್ಯಾದ್ಯಂತ ಪ್ರಾರಂಭವಾಗಬೇಕಿತ್ತು. ಅದನ್ನು ಅರಿತ ಶ್ರೀರಾಮ ಸೇನೆ ಕಾರ್ಯಕರ್ತರು ಬೆಳಗಾವಿಯ ಸಂತೋಷ್ ಚಿತ್ರಮಂದಿರಕ್ಕೆ ಆಗಮಿಸಿ ಕೆಲ ಕಾಲ ಚಿತ್ರಮಂದಿರದ ಮಾಲೀಕರ ಜೊತೆ ವಾಗ್ವಾದಕ್ಕಿಳಿದು ಈ ಚಿತ್ರ ಪ್ರದರ್ಶನಕ್ಕೆ ನಾವು ಬಿಡುವುದಿಲ್ಲ. ಈ ಚಿತ್ರದಲ್ಲಿ ವೀನಾ ಮಲಿಕ್ ಅಶ್ಲೀಲವಾಗಿ ನಟಿಸಿದ್ದಾಳೆ. ಇದು ಭಾರತ ದೇಶ, ಸಂಸ್ಕೃತಿ ಸಂಪ್ರದಾಯದ ದೇಶ. ಇದು ಪಾಕಿಸ್ತಾನ ಅಲ್ಲ. ಆದ್ದರಿಂದ ಚಿತ್ರ ಪ್ರದರ್ಶನಕ್ಕೆ ನಾವು ಬಿಡುವುದಿಲ್ಲ ಎಂದು ಇಂದು ಪ್ರದರ್ಶನಕ್ಕೆ ಅಡ್ಡಿ ಮಾಡಿದರು. ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಯರಗಲ್ ಗ್ರಾಮದ ಬಸವರಾಜ್ ಕೋಲಾರ್ ಎಂದು ಗುರುತಿಸಲಾಗಿದ್ದು ಕರ್ತವ್ಯ ನಿರತವಾಗಿದ್ದ ವೇಳೆಯಲ್ಲಿಯೇ ಆರೋಗ್ಯದಲ್ಲಿ ಏರುಪೇರಾಗಿ ಯೋಧ ಸಾವನ್ನಪ್ಪಿದ್ದು ಇಂದು ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ಕರೆತರಲಾಗುವುದು ಎಂದು ಮೂಲಗಳು ತಿಳಿಸಿವೆ.